ಜೊತೆಗೂಡಿ ಯೋಚಿಸೋದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದೇ ಯಶಸ್ಸು. ನೀವು ಯಾರು ಕೂಡ ಯಾಮಾರಬೇಡಿ. ಇಲ್ಲಿ ಯಾರೋ ಅಶ್ವಥ್ ನಾರಾಯಣ್ ಅಂತ ಅಭ್ಯರ್ಥಿ ಹಾಕಿದ್ದಾರೆ, ಅದು ನಮಗೆ ಲೆಕ್ಕಕ್ಕಿಲ್ಲ. ನಮ್ಮ ಹೋರಾಟ ಇರೋದು HDD ಮೋದಿ ನಡುವೆ, ರಾಹುಲ್ ಮೋದಿ ನಡುವೆ, HDK ಮೋದಿ ನಡುವೆ. ಬಿಜೆಪಿಯವರು ಹಿಂದೂ ಹಿಂದೂ ಅಂತಾರೆ, ನಾವ್ಯಾರು ಅಂತ ಬಿಜೆಪಿಯವರನ್ನ ಕುಟುಕಿದ್ರು. ನಾವು ಹಿಂದೂಗಳು, ನಾವು ಮುಸಲ್ಮಾನರು, ನಾವು ಕ್ರೈಸ್ತರು, ನಾವು ಸಿಖ್ರು, ನಾವು ಬೌದ್ಧರು, ನಾವು ಜೈನರು, ನಾವೆಲ್ಲ ಒಂದು ಅಂತ. ಇದೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಅವ್ರು ಹಿಂದೂ ಮುಂದೆ ಅಂದ್ರೆ ನಾವೇನು ಹಿಂದೂ ಅಲ್ವೇ? ಅವ್ರಿಗಿಂತ ಜಾಸ್ತಿ ಹಿಂದುತ್ವ, ಜಾತ್ಯತೀತ ಮನೋಭಾವ ನಾವು ಇಟ್ಕೊಂಡಿದ್ದೇವೆ. ಬೇರೆ ಜನ ನಮ್ಮನ್ನ ಬಿಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಮಾತಾಡ್ತಾರೆ. ನಮ್ದಿಲ್ಲ, ನಮ್ದು ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯನೋ ಈ ಸರ್ಕಾರ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಆದ್ರೆ ಒಗ್ಗಟ್ಟಿನಿಂದ ಈ ದೇಶ ವ್ಯಕ್ತಿಗಿನ್ನ ಪಕ್ಷ ದೊಡ್ಡದು, ಪಕ್ಷಕ್ಕಿನ್ನ ರಾಜ್ಯ ದೊಡ್ಡದು, ರಾಜ್ಯಕ್ಕಿನ್ನ ರಾಷ್ಟ್ರ ದೊಡ್ಡದು. ಈ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿ ಕೆಲಸ ಮಾಡೋಣ. ಹಂಗೆ ನಾನು ಕುಮಾರಸ್ವಾಮಿ ಅವರು, ನಾನು ಗೌಡ್ರ ಜೊತೆ ಎಲೆಕ್ಷನ್ ನಿಂತವನು, ಗೌಡ್ರ ಮೇಲೆ 85ರಲ್ಲಿ 33 ವರ್ಷ ಹೋರಾಟ ಮಾಡಿದೀನಿ. ಇನ್ನೆಷ್ಟು ಬಿಸಿ ರಕ್ತ ಮಾಡಿಕೊಳ್ಳಿ ಅಂತಾನೆ. ಕೊನೆ 88ಕ್ಕೆ ಬಿಟ್ಬಿಟ್ಟು ಇಬ್ರು ಸೇರಿ ಜೊತೆ ಕೈ ಏನ್ ಸಾಕು, ನಾವೇನು ಯುದ್ಧ ಮುಗೀತು, ಹೋರಾಟ ಮುಗೀತು, ಇನ್ನೇನೇನು ಅಭಿವೃದ್ಧಿ ಅಂತ ಹೇಳಿ ನಾನು ಬಾಲಣ್ಣ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಅಭಿವೃದ್ಧಿ